ಇನ್ನು ಇದೇ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಕಡಿವಾಣಕ್ಕೆ ಇನ್ನೂ ಸುಗ್ರೀವಾಜ್ಞೆ ಹೊರಡಿಸಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಜನ ಎಲ್ಲಿ ಸಾಲ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಹೆಚ್ಚು ಬಡ್ಡಿ ಹಾಕ್ತಿದ್ದಾರೆ, ಗೂಂಡಾಗಳನ್ನ ಬಳಸಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸುಗ್ರೀವಾಜ್ಞೆ ಹೊರಡಿಸಿದ ನಂತರ ಇದಕ್ಕೆ ಕಡಿವಾಣ ಬೀಳುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಬಡ್ಡಿ ವಸೂಲಿಗೆ ಬೇಸತ್ತು ಜನರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ವಿಪರೀತವಾಗಿ ಬಡ್ಡಿ ವಸೂಲಿ ಮಾಡುವವರ ಮೇಲೆ ಕ್ರಮವಾಗುತ್ತೆ. ಸರ್ಕಾರ ಜನರ ಪರವಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಭರವಸೆಯ ಮಾತುಗಳನ್ನಾಡಿದ್ದಾರೆ. ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟೋಗ್ತಾರೆ. ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಮೈಕ್ರೋ ಫೈನಾನ್ಸ್ ಇರ್ಬೋದು, ಮನಿ ಲೆಂಡಿಂಗ್ ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ. ಯಾರೇ ಆಗ್ಲಿ ಕೂಡ ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ಹಾಕ್ಬಿಡ್ತಾರೆ. ಸೊ ವಸೂಲಿ ಮಾಡುವಾಗ ಕೊಯರ್ಸಿವ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ತಾರೆ. ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ, ರೌಡಿಗಳನ್ನ ಬಳಸೋದು, ಅವ್ರು ಹೋಗಿ ಎದುರಿಸೋದು, ಮಾಡೋದು, ಇವೆಲ್ಲ ಮಾಡೋದು. ಆಯ್ತಪ್ಪ, RBI ಯಾರ ಕೈನಲ್ಲಿರೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿರೋದು? ಮೈಕ್ರೋ ಫೈನಾನ್ಸ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಮಾಡೋದಕ್ಕೆ ಕೆಲಸ ಮಾಡೋದು? RBI ನಿಯಮದ ಅದಕ್ಕೇನಂತ ಹೇಳ್ತಾರೆ. ಈಗ ಕಿರುಕುಳ, ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್ಸ್. ಇತ್ತೀಚೆಗೆ ಮೈಕ್ರೋ ಫೈನಾನ್ಸಸ್ ಮತ್ತು ಅದರ್ ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಅವು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ವಸೂಲು ಮಾಡಕ್ ಶುರು ಮಾಡ್ತಾರೆ. 28, 20, 30% ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ. ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸಕ್ಕಾಗದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ. ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ,